ಬಟ್ಟೆ ಮರ್ಚಿಟ್ಟಿಲ್ಲ ಅಲ್ಲ ಸವಿತಾ? ಎಷ್ಟು ದಿವಸ ಆತ ಬಟ್ಟೆ ತೊಳ್ದು ಅಲ್ಲೇ ಬಿಟ್ಟಿದ್ದೀರಾ? ನಮ್ಮನೆಗಂತೂ ಏನು ಗಲೀಜು ಮಾಡ್ತೀರಪ್ಪ. ಇವಳು ಮುಡ್ಸಿ ಇಕ್ಕಿಲ್ ನೋಡಪ್ಪ, ಇವಾಗ್ದು ಅಲ್ಲೇ ಹಾಕ್ಯವಳೆ. ಹೋಗತ್ತ ಮಾಡಲ್ ಕಣಪ್ಪ, ಇವಳು ಬದುಕು ಮಾಡಲ್ಲ. ಅವಳು ಇದ್ದಿದ್ರೆ ಇವಳು ಬಟ್ಟೆ ಒಗ್ದಿದ ತಕ್ಷಣ ಮುಡ್ಚಿ ಎಷ್ಟು ನೀಟಾಗಿ ಇಕ್ಬಿಡವಳು ಬೀರ್ಗುಳಾಕಿ. ಇವಳು ಬದುಕು ಮಾಡಲ್ಲ ಕಣಪ್ಪ. ನಾವು ಬದುಕು ಮಾಡ್ತಾಳೆ ಅಂತ ನಾವು ಅಂದ್ಕೊಂಡ್ವಿ, ಮಾಡಲ್ಲ, ಬದುಕೇ ಮಾಡಲ್ಲ. ಹುಟ್ಟು ಸೋಂಬೇರಿ ಅಂದ್ರೆ ಸೋಂಬೇರಿ. ಇಬ್ಬರಾಳು ಇದ್ದೀರಾ ಮನೆಯಾಗ ಹೆಂಗೋಸ್ರು, ಮನೆ ನೀಟಾಗಿ ಇಟ್ಕೊಳಕ್ಕಾಗಲ್ವಾ? ಮನೆ ಎಲ್ಲ ಧೂಳು ಅದಾರ್ಧ ನಮ್ಮ ಮನೆಯಾಗ ದರಿದ್ರ. ನೀಟಾಗಿರ್ಬೇಕು ಮನೆ ಅಂದಮೇಲೆ. ನೀಟಾಗೆ ಕಸ ಒರೆಸಿ, ದಿನ ಕಸ ಹೊಡೆದು ನೆಲ ಒರೆಸಿ ಎಷ್ಟು ಚೆನ್ನಾಗಿರುತ್ತೆ. ದಿನ ನೆಲ ಒರೆಸ್ಲಿ, ಮನೆಯಾಗ ಏನೋ ಒಂಥರ ವಾತಾವರಣ. ನನಗೆ ನಿನ್ನೆಯಿಂದಲೂ ನೋಡ್ತಾ ಏನೋ ಒಂಥರ ಮನೆಯೆಲ್ಲ ಗಲೀಜಾಗಿರೋ ಥರ ಕಾಣಿಸ್ತಾ ಐತೆ. ಅಡುಗೆ ಮನೆಗೆ ಹೋಗ್ಬಿಟ್ರೆ ಅಲ್ಲೂ ಹಂಗೇನೆ ಗಲೀಜು ಮಾಡಿಬಿಟ್ಟಿದ್ದೀರಾ. ಇಬ್ಬರು ಹೆಂಗಸ್ರು ಇದ್ದೀರಪ್ಪ ಏನಕ್ಕೂ. ಯಾಕೆ ಗಂಡಸರು ಎಷ್ಟೋ ನೀಟಾಗಿ ಇಟ್ಕೊಂತಾರೆ, ಇಬ್ಬರು ಹೆಂಗಸ್ರು ಇದ್ದು ಕೊಟ್ಟು ಮನೆ ನೀಟಾಗಿಲ್ಲ ಅಂತಂದರೆ ಹೇಳತ್ಲಾಗಿ ನೀನಂತೂ ಏನಕ್ಕಪ್ಪ ಇಂಥ ಕೆಲಸ ಏನಕ್ಕೆ ಮಾಡ್ತೀರಾ? ಅವಳು ಕಣಪ್ಪ, ಅವಳು ಮಾಡೋದೇ ಇಲ್ಲ ಬೋದ್ಕ, ಸುಮ್ಮನೆ ಕುಕ್ಕಂತಾಳೆ. ಏನು ಹೇಳ, ನನ್ನ ತಮ್ಮನ ಮಗಳು ಅಂತ ಮದುವೆ ಮಾಡ್ಕೊಂಡೆ. ಈಗ ನೋಡಿ ತಮ್ಮನ ಮಗಳನ್ನ ಯಾಕನ ಮದುವೆ ಮಾಡ್ಕೊಂಡು ಅನ್ನಿಸ್ತೈತೆ ನನಗೆ. ಹೋಗು, ಸುಮ್ಮನೆ ಇದ್ರು ಇರ್ಬೋದಾಗಿತ್ತು. ಯಾಕಂದ್ರೆ ತಮ್ಮನ ಮಗಳು ಅಂತ ಮದುವೆ ಮಾಡ್ಕೊಂಡು ಕಡೆಗಳ ವಾಸೆ ಅವಳು. ಎಂಥ ಚೆನ್ನಾಗಿ ಅವಳಿದ್ದಾಗ ಬೋಲು ಅಚ್ಚುಕಟ್ಟಾಗಿ ಇಕ್ಕೊಂಡಿರೋಳು. ನಮ್ಮ ರಾಣಿ ಮನೆಗೆ ಬಂದಾಗ ಬೋಲ್ ಚೆನ್ನಾಗಿ ನೀಟಾಗಿರೋದು ಮನೆ. ಡೈಲಿ ನೆಲ ಒರೆಸೋದು, ಬಾಗಿಲು ಎಲ್ಲ ಒರೆಸಿರೋದು, ಒಂಥರ ಮನೆಯಲ್ಲಿ ಏನೋ ಒಂಥರ ವಾತಾವರಣ ಇರೋದು ರಾಣಿ ಮನೇಲಿದ್ದಾಗ. ಇವಾಗ ಒಂಥರ ಈ ಮನೆಗೆ ಬಂದುಬಿಟ್ರೆ ಒಂಥರ ಏನಪ್ಪ ಇದು ಮನೆ ಹಿಂಗಾಗ್ಬಿಟ್ಟೈತೆ, ಗಲೀಜು ಅನಿಸುತ್ತೆ. ತುಂಬ ಬೇಜಾರಾಗುತ್ತೆ. ಮನೆ ನೀಟಾಗಿರಬೇಕು. ಯಾವ ಮನೆ ಆಗಲಿ ನೀಟಾಗಿ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಒಳ್ಳೆಯದು. ನಮ್ಮ ಮನೆ, ನಾವು ವಾಸ ಮಾಡೋಂಥ ಮನೆ ನೀಟಾಗಿರಬೇಕು. ನೀಟಾಗಿದ್ರೇ ನಮ್ಗೆಲ್ಲದ್ರಲ್ಲೂ ಒಳ್ಳೇದಾಗೋದು. ನಮಗೆ ಬರೋ ಈಗ ನೋಡಿ, ನೀವು ಹಿಂಗೆ ಮನೆಯಾಗೆಲ್ಲ ಹಿಂಗೆ ಗಲೀಜು ಮಾಡ್ಕೊಂಬದಕ್ಕೆ ನಮ್ಗೆ ಯಾವ ಕೆಲಸಗಳು ಸಿಗಲ್ಲ, ಎಲ್ಲ ಬರೀ ಎಡವಟ್ಟುಗಳು. ನೆನ್ನೆ ಒಂದು ಕೆಲಸ ಸಿಕ್ಕಿತ್ತು, ಹೋಗಿದ್ದೆ, ಒಪ್ಪೋದ್ಕೊಂಡಿದ್ದೆ. ಇವಾಗ ಅಲ್ಲೇ ಬೇರೆಯವ್ರಿಗೆ ಹೇಳಿದೀವಣ್ಣ ಬೇಡ ಅಂತ ಇದ್ದಾರೆ. ಹಿಂಗೆ ಇವಾಗ ಹಬ್ಬದ ಟೈಮ್ನಾಗೆ ಬೇಜಾನ್ ಕೆಲಸಗಳು ಸಿಗ್ತಾ ಇದ್ದಾವೆ, ಆದರೆ ಹಿಂಗೆ ಎಡವಟ್ಟುಗಳು ಆಗ್ತಾ ಇದ್ದಾವೆ. ಹೋಗು, ನನಗಂತೂ ಸಾಕಾಗ್ಬಿಟ್ಟೈತೆ. ಸ್ವಲ್ಪ ಮನೇಲಿ ನೀಟಾಗಿ ಇಟ್ಕೊಳ್ಳೋದು ಕಲೀರಿ. ಮನೇಲಿ ಹೆಂಗಸರು ನೀಟಾಗಿ ಇಟ್ಕೊಳ್ಳೋದ್ರಿಂದ ಗಂಡು ಮಕ್ಳ ಕೆಲಸನೂ ಬೇಗ ಆಗುತ್ತೆ. ನೀವು ಹೆಣ್ಮಕ್ಳು ಮನೆಯಾಗಿರೋ ಅಂಥವ್ರು ನೀಟಾಗಿರಬೇಕು. ನಾನು ಬೈತೈತೆ, ತಡಿ ಹೋಗಿ ಇವಳು ನಾನು ಬೈತೀನಿ. ಅಲ್ಲ ನೋಡಿ ನಿಮ್ಮ ಅಮ್ಮ ನಾನು ಬೈತೈತೆ, ನೀನು ಮನೆಯಾಗ ನೀಟಾಗಿ ಇಕ್ಕೆಮಕ್ಕಾಗಲ್ವೇನಿ? ಬಟ್ಟೆ ಎಲ್ಲ ಮಡ್ಸಿಕ್ಕಿ ಅಂತ ಹೇಳ್ತೀನಿ. ಬಟ್ಟೆ ಎಲ್ಲ ಮಡಿಸಿ ಅವನ್ನೆಲ್ಲನ ನೀಟಾಗಿ ಇಕ್ಕೊಂಡ್ರೆ ಮನೆ, ಇಲ್ಲ ಅಂದರೆ ದಿನ ನೆಲ ಒರೆಸಳು. ಒಂಥರ ತಣ್ಣಗಿರೋದು ನಮ್ಮ ಮನೆ. ದಿನ ನೆಲ ಒರೆಸೋದ್ಕೋ ಅದಕ್ಕೂ ದಿನ ಚೆನ್ನಾಗಿ ಇಕ್ಕೆಮಳು ರಾಣಿ. ಇವಳು ಒಂಥರ ಸೋಂಬೇರಿ, ಅಲ್ಲೇದಲ್ಲೇ ಹರಡಿರ್ತಾಳೆ. ಎಲ್ಲನ ಕಸ ಅದು ಇದು ಅಲ್ಲೇದಲ್ಲೇ ಬಿದ್ದಿರುತ್ತೆ. ಕುತ್ಕೊಂಬಕ್ಕೂ ನೆಲಕ್ಕೆ ಸರ್ ಬರಲ್ಲ. ರಾಣಿ ನೆಲ ಒರೆಸೋದ್ರಿಂದ ನೆಲದಾಗೆ ಮಲ್ಕೊಂಡು ಬಿಡಾಡೋಣ ಅನ್ನಿಸ್ತಾ ಇತ್ತು. ನೆಲ ಒರೆಸ್ತಾ ಇದ್ಲಲ್ಲ ದಿನ, ನೆಲ ಒರೆಸೋದಕ್ಕೆ ನೆಲದಕ್ಕೆ ಮಲ್ಕೊಳ್ಳೋಣ ಅನ್ಸೋದು. ಕೆಳಗೆ ಕುತ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ ಇವಾಗ, ಹಂಗೆ ಕಸ ಹಳ್ಳಿರ್ತಾಳೆ ಇವಳು. ಹೋಗಿ ಹೇಳ್ತೀನಿ, ಇವಳಿಗೆ ಏನೋ ಗ್ರಾಚಾರ, ನಾವೇನೋ ಬಿಡು ಅಂತ ಅನ್ಸರಿಸ್ದಂಗೆಲ್ಲ. ಮುತ್ತು ಏನತ್ತೆ? ಯಾಕೆ ಮನೆಯಾಗೆ ಬಟ್ಟೆ ಎಲ್ಲ ಹರಡೆ ಅಂತ ನಿಮ್ಮ ಅಮ್ಮ ನಾನು ಬೈತೈತೆ. ಅವನ್ನೆಲ್ಲ ಮಡ್ಸಿಕ್ಕಾಗ್ತಿರ್ಲಿಲ್ವೇ? ಬೇರ್ನಾಗ ಎಲ್ಲ ಹರಡೈತಿ. ರಾಣಿ ಬಟ್ಟೆ ಒಗ್ದಾಳೇನೆ, ಬಟ್ಟೆ ಮುಡಿಸಿ ಅವ್ರವ್ರ ಬಟ್ಟೆ ತಕ್ಕೆ ಅಂತ ಚೆನ್ನಾಗಿ ಇಕ್ಕಾಳು. ನೀನು ಎಲ್ಲ ಅಲ್ಲೇದಲ್ಲೇ ಬಿಡ್ತೀಯ, ಒಗ್ದಾವಲ್ಲ ಸುಕ್ಕತ್ತೋಗ್ತಾವ ಅಲ್ಲೇ ಇಲ್ಲಿ ಬಿದ್ದು. ನೀಟಾಗೆ ಬಟ್ಟೆ ಎಲ್ಲ ನಾವು ಮಡ್ಸಿಕ್ಕತ್ ಕಲಿ. ನಿಮ್ಮ ಮಾಮ ಬೈತೈತೆ, ಮನೆಯಾಗೆಲ್ಲ ಹರಡೈತೆ, ಅಡುಗೆ ಮನೆಯಾಗೆಲ್ಲ ಹರಡೈತೆ, ಪಾತ್ರೆಗಳೆಲ್ಲ ಹಂಗೆ ಬಿಡ್ತೀರಾ, ನೀಟಾಗೆಲ್ಲ ಕ್ಲೀನ್ ಮಾಡಲ್ಲ, ದಿನ ನೆಲ ಒರೆಸಲ್ಲ ಮನೆಯಾಗೆ ಅಂತ ಬೈತೈತೆ. ಆ ಗ್ಯಾಸ್ ಮೇಲಂತೂ ಉಕ್ಕು ಬಿಟ್ಟಿರೋದು ಹಿಂಗೆ ಐತೆ. ಮನೆ ನೀಟಾಗಿ ಇಕ್ಕೆಮಕ್ಕಾಗಲ್ವೇ ನಿನಗೆ? ಬೋಲು ಕೊಳಕು ಕಲ್ತಿದೀಯಾ? ದಿನ ಯಾರತ್ತೆ ನೆಲ ಒರೆಸ್ತಾರೆ? ನಿನ್ನೆ ಒಂದು ಕತಿಯಮ್ಮ. ಹೇಳು, ನಿನ್ನ ಕೊಳಕಾಪ್ರದವಳು ಗ್ಯಾಸಿನ ಮೇಲೂ ಗ್ಯಾಸ್ ಒಗ್ಗರಣೆ ಹಾಕತ್ತಾಗೆಲ್ಲ ಹೆಂಗೆ ಸಿಡ್ದೈತೆ ಅವಳು. ಎಷ್ಟು ಚೆನ್ನಾಗಿ ದಿನ ಗ್ಯಾಸ್ ಎಲ್ಲ ತೊಳ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಕೊಂಬಳು. ಅವಳು ಇದ್ದಿದ್ರೆ ಒಂಥರ ಮನೆ ಚಂದ ಅಂತ ನಿಮ್ಮ ಮಾಮ ಹೇಳ್ತೈತೆ. ನೀನು ಒಂದಿಟ್ಟು ಹೆಚ್ಚು ಕಟ್ಕಲಿ, ಕಸ ಹೊಡೆದು ದಿನ ನೆಲ ಒರೆಸೋದು ಅದೆಲ್ಲ ಮಾಡು ಮನೆಯಾಗೆ. ಸುಮ್ಮನೆ ಇಲ್ಲದ ದರಿದ ಅದೇ ಮತ್ತೆ ಇಲ್ಲದ ದರಿದ ಸುತ್ಕೊಂಡಿರೋದು. ಅದಕ್ಕೆ ಮತ್ತೆ ನಮಗೆಲ್ಲ ಎಡವಟ್ಟುಗಳಾಗೋದು. ಮನೆಯಾಗ ನಾವು ಎಷ್ಟು ನೀಟಾಗಿರ್ತೀವೋ ಅಷ್ಟು ಒಳ್ಳೇದು ನಮಗೆ. ಎಲ್ಲ ಕಣಂತ ನಿಮ್ಮ ಬಟ್ಟೆ ಎಲ್ಲ ಒಗೆದು ಕೊಟ್ಟಿದ್ದೀನಿ, ಅವನ್ನೆಲ್ಲ ಮಡ್ಸಿಕ್ಕಮಕ್ಕಾಗಲ್ಲೇ? ಮಡ್ಸಿಕ್ಕಮಕ್ಕೂ ಬಾರ ಅಂತಂದರೆ ನಿನ್ನೆ ಒಂದು ಕತಿಯಮ್ಮ. ನಾನೆಲ್ಲ ಮಾಡ್ಕೊಡ್ತೀನಿ ಗನವಾಗೆ, ಎಲ್ಲ ಮಾಡಿಕೊಟ್ರು ಇನ್ನೂ ನೋಡಿ ಹೆಂಗೆ ಅಂತೀಯ. ಮಡ್ಸಿಕ್ಕಮಕ್ಕೆ ಬಾರಮ್ಮ ಬಟ್ಟೆನ. ನಾನೆಲ್ಲ ಕೆಲಸ ಮಾಡ್ಬೇಕಂದ್ರೆ ಒಬ್ಳೇನದು ಹೆಂಗಾಗುತ್ತೆ ಮನೆಯಾಗೆ? ಯಾಕೆ ಸವಿತಮ್ಮ ಮನೆಯಾಗೆ ನೀಟಾಗಿಲ್ಲ ಅಂತ ಹೇಳಿ ಬೈತೈತೆ ನಮ್ಮ ಅಯ್ಯಪ್ಪ. ಇವಳು ಎಲ್ಲ ಕೊಳಕಾಪ್ರದವಳು, ಕೊಳಕು ಇವಳು ಹುಟ್ಟು ಗಬ್ಬಲೋಡಿ. ಸುಮ್ಮನೆ ಕೊಳಕು ಮಾಡ್ಕೊಂತಾಳೆ. ಒಂದಿಷ್ಟು ಮೈ ಸಬ್ರ ಜಾಸ್ತಿ ಇವಳ್ದು. ಮನೆ ನೀಟಾಗೆ ಇಕ್ಕೆಮಲ್ಲ ಮನೆಯಾಗೆ ಕೆಲ್ಸಕ್ಕಂತೂ ಹೋಗಲ್ಲ. ಕೆಲಸ ಹುಡುಕೊಂಡು ಅಂದಮೇಲೆ ಮನೆಯಾಗನ ನೀಟಾಗಿ ಇಕ್ಕೆಬೇಕಾ? ಮತ್ತೆ ಹೋಗ್ತಾ ಇದ್ದೀನಿ ಇವತ್ತು ಕೆಲಸ ಹುಡ್ಕೊಂಡು ಸುಮ್ಮನಿರು. ಅದು ಯಾಕೆ ಹಂಗೆ ಆಡ್ತೀಯ? ಕೆಲಸ ಹುಡ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ಹೇಳ್ಬಾರ್ದು.
ಇವತ್ತು ಹುಡುಕಂಬರೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲನ ಕೆಲಸ ಸಿಗ್ತಾವೇನ ಕೇಳ್ಕೊಂಬತ್ತೀನಿ ಹೋಗಿ ಇವತ್ತು. ನಿನ್ನ ಮನೆಯಾಗೆ ಈ ಪಾಟಿ ಕಾಪುರ ಮಾಡ್ತೀಯಮ್ಮ, ನಿನ್ನ ಕೆಲ್ಸಕ್ಕೆ ಹೋಗಿ ನೀನು ಆ ಪಾಟಿ ಕಾಪುರ ಮಾಡ್ತೀಯ. ಏನೋ ದೇವರೇ ಬಲ್ಲಮ್ಮ ತಾಯಿ. ಅಲ್ಲ ನೆಟ್ಟಿಗೆ ಕೆಲಸ ಮಾಡೋದು ನೋಡು, ಕ್ಲೀನಾಗಿ ಅಚ್ಚುಕಟ್ಟಾಗಿ ಮನೆಯಾಗಿ. ಮನೆ ಅಂದಮೇಲೆ ನೀಟಾಗಿರಬೇಕು. ನೀಟಾಗಿದ್ರೇ ಯಾರನ್ನ ಬಂದರಾಗಲಿ ಒಂದು ಲೋಟ ನೀರು ಕುಡಿಯೋದು. ನೀಟಾಗಿ ಅಚ್ಚುಕಟ್ಟಾಗಿಲ್ಲ ಅಂದಮೇಲೆ ನೀರು ಕುಡಿಯೋರು ಬೇಡಪ್ಪ ಒಂದು ಲೋಟ ನೀರನ್ನು ಕುಡಿಯಲ್ಲ ಅಂತಾರೆ. ಒಂದು ಲೋಟ ಕಾಫಿನೂ ಕುಡಿಯಲ್ಲ. ಅಚ್ಚುಕಟ್ಟಾಗಿರಲಿ. ದಿನ ಕಸ ಹೊಡೆದು ನೆಲ ಒರೆಸು. ಮನೆಯಲ್ಲಿ ತಣ್ಣಗಿರುತ್ತೆ, ತಣ್ಣಗೆ ವಾತಾವರಣ ಇರುತ್ತೆ. ಒಂಥರ ಅದು ಇದೇ ಬೇರೆ ಮನೆಯಲ್ಲಿ, ಆ ವಾತಾವರಣನೇ ಬೇರೆ. ದಿನ ಕಸ ಹೊಡೆದು ನೆಲ ಒರೆಸಿದ್ರೇ ಚೆನ್ನಾಗಿ ಮನೆ ನೀಟಾಗಿರುತ್ತೆ. ಯಾರಾದರೂ ಬಂದಾರು ಒಂದು 5 ನಿಮಿಷ ಚೆನ್ನಾಗೈತಪ್ಪ ನೀಟಾಗೆ ತೆಗಿ ಒಂದು 5 ನಿಮಿಷ ಕೂತ್ಕೊಂಡು ಹೋಗೋಣ ಅಂಬ ಅಂತ ಮನಸ್ಸು ಬರಬೇಕು. ಇಲ್ಲಿಂದ ಯಾವಾಗ ಹೋಗ್ತೀವಪ್ಪ ಆಚೆಗೆ ಅಂತ ಅನ್ಕೋಬಾರ್ದು. ಅಷ್ಟು ನೀಟಾಗಿರಬೇಕು. ನೀನು ಎಷ್ಟು ಹೇಳಿದ್ರು ಬಳೆ ಕೊಳಕಾಪ್ರ ಕಲಿತೀಯ. ಮ್ಯಾಮಂತಾಗೆ ನಾವು ಬಯಸ್ಕೋಬೇಕು. ಇನ್ನೊಳ್ಳೆದಕ್ಕೆ ಅಮ್ಮಮ್ಮಕ್ಕಿ ಹೇಳೋರು ಮಾಡ್ಕೋಬೇಕಳು ನೋಡು. ಮನೆಯಾಗಿಗಳೇ ಒಂದು ಕಡ್ಡಿ ಬಿದ್ದಿರಲ್ಲ ಹಂಗೆ ಕೆಮ್ತಾಳೆ ಕಣೆ ಅವಳು. ಅವ್ರು ಅದಕ್ಕೆ ಹೆಂಗಿರೋದು ಅಷ್ಟು ನೀಟಾಗಿ ಕೆಮ್ಮತ್ಕೆ ಅಷ್ಟು ಚೆನ್ನಾಗಿ ಅವಳು ಮನೆಯಾಗ ದುಡ್ಡಿರೋದು. ನೀಟಾಗಿರಬೇಕು. ನೀಟಾಗಿದ್ರೇನೆ ಲಕ್ಷ್ಮೀ ತಾಯಿನೂ ಒಲಿಯೋದಂತೆ. ಅಯ್ಯೋ ಸುಮ್ಕಿರು. ನೀಟು 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 ಎಷ್ಟು ನೀಟ್ ಮಾಡೋಣ ನಾವು ಒಬ್ರೇನು. ಕಸ ಹೊಡೆದು ನೆಲ ಒರ್ಸೋಕೆ ಇವತ್ತೆ ಕೈಲಾಗಲ್ಲ ಅಂತಂದ್ರೆ ಏನೋ ಮಾಡ್ಕೊಡ್ಬೇಕಪ್ಪ. ನಾನೇ ತಿಂಡಿ ಮಾಡಿ ಅಡುಗೆ ಮಾಡಿ ದಿನ ಕಸ ಹೊಡೆದು ನೆಲ ಒರೆಸ್ತಾರೆ ಅಂದ್ರೆ ಅದು ಹೆಂಗಾಗುತ್ತೆ. ದಿನ ಒರೆಸ್ಬಾರ್ದು ಅಂತ ಹೇಳ್ತಾರೆ ಒಬ್ಬೊಬ್ಬರು. ದಿನ ಗುಡಿಸ್ದಂಗೆ ಆಗುತ್ತೆ. ಮನೆಯಾಗ ದುಡ್ಡು ಕಾಸು ನಿಲ್ಲಲ್ಲ. ದಿನ ಕಸ ಹೊಡೆದು ನೆಲ ಒರೆಸಿದ್ರೆ ಮನೆಗೆ ದುಡ್ಡು ನಿಲ್ಲಲ್ಲ ಅಂತಾರೆ. ಯಾರು ಹೇಳಿದ್ದು? ಇಲ್ಲಿ ನೋಡಿಲಿ ಎಷ್ಟು ಅಚ್ಚುಕಟ್ಟಾಗಿರ್ತೀವೋ ಅಷ್ಟು ಒಳ್ಳೆಯದು. ಅದೆಲ್ಲನ ಸುಮ್ಮನೆ ಹೇಳೋಕ್ಕಾತು. ನಾವು ಎಷ್ಟು ನೀಟಾಗಿರ್ತೀವೋ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು ಮನೆಯಾಗಿ. ನೀನು ಹಂಗೆಲ್ಲ ಅನ್ಕೊಂಬಕ್ಕೆ ಹೋಗ್ಬೇಡ. ಯಾರೂ ಈಗ ಮನೆ ಚೆನ್ನಾಗಿದ್ರೆ ಒಂದು ಲೋಟ ನೀರು ಕೊಡಮ್ಮ ಅಂತಾರೆ. ಇಲ್ಲಾಂದ್ರೆ ಯಾರು ಕುಡಿಯಲ್ಲ. ಅದನ್ನು ತಿಳ್ಕಪ್ಪ ಅಷ್ಟು. ಒಂದು ಲೋಟ ಯಾಕನ ನೀರು ಕೊಟ್ಟರು ಓಟ ಒಂದಿಟ್ಟು ನಮ್ಮ ಕರ್ಮಗಳು ಬಗೆಹರಿರ್ತೈತಂತೆ. ನೀನು ಅಚ್ಚುಕಟ್ಟಾಗಿರೋದು ಕಲಿ. ಮನೆಯಾಗ ಬೋಲ್ ಕೊಳಕಾಪ್ರ ನಿಂದು. ಬರೀ ಕೊಳಕು. ನಾನು ನೋಡಿದ್ದೀನಿ ನಾಳೆನಿಂದ. ಯಾಕತ್ತೆ ನನ್ನ ಕೊಳಕಾಪ್ರ ಅಂತೀಯ? ನಾನೇನಂತ ಕೊಳಕಾಪ್ರ ಮಾಡಿಲ್ಲ ಕಣತ್ತೆ. ನಿಮ್ಮ ಬಟ್ಟೆ ನೀವು ಮುಡ್ಸಿಕೋಬೇಕಪ್ಪ. ಅದು ಬಿಟ್ಬಿಟ್ಟು ನಿನ್ನ ಬಟ್ಟೆ ಮುಡ್ಸಿಕ್ಕಿಲ್ಲ ಅಂತ ಗಲಾಟೆ ಮಾಡಿದ್ರೆ ನಿಮ್ಮ ಗಂಡ ಹೆಂಡ್ತಿ ಬಟ್ಟೆ ಮುಡ್ಸಿಕೆ ಮಕ್ಕು ನಿನ್ನ ಮೈ ಭಾರ ವಾಗದ್ ಕೊಟ್ರು ಮುಡ್ಸಿಕ್ಕಮಲ್ಲ. ನಮ್ಗದ ಅರ್ಧ ಬೇಜಾರು. ನಾವೆಲ್ಲ ಮಾಡ್ಕೊಂಡು ಎಲ್ಲಿ ಮಾಡ್ಕೊಂಬಕ್ಕೆ ಹೋಗೋದು ನಿಂದೆ ಒಂದು ಕತಿ ಅತ್ತ. ಏನೆಲ್ಲ ಅದಕ್ಕೊಂಡು ನೆನ್ನೆಸಿಂದ ನೋಡ್ತಾ ಇದ್ದೀನಿ. ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಅಂದಿಟ್ಟು ಹಂಗೆ ಮತ್ತೆ ಇವಳು ಬಲ್ ಕೊಳಕ್ಕೆ ಅವಳು. ಅಲ್ಲ ಅವ್ರ ಅಮ್ಮರ ಮನೆಯಾಗಿದ್ದಾಗ ಏನಂಗೆ ಸ್ಟೆಂಟ್ ಆಗಿರೋರು. ಇವಳು ಇವಾಗ ಸ್ಟೆಂಟ್ ಮಾಡ್ತಾಳೆ. ದಿನ ತಲೆ ಬಸ್ಕೆಂಬುದು ಎಲ್ಲ ಮಾಡ್ಕೊಂತಾಳೆ. ಮಕ ತೊಳೆಯೋದು, ದಿನ ತಲೆ ಬಸ್ಕೆಂಬುದು ಎಲ್ಲ ಮಾಡ್ತಾಳೆ. ಅದನ್ನ ಮಾಡ್ದಂಗೆ ಮನೆಯಾಗೂ ಅಚ್ಚುಕಟ್ಟಾಗಿ ಇಕ್ಕೋಬೇಕಂಬದು ಗೊತ್ತಾಗಲ್ಲ ಇವಳಿಗೆ. ಇವಳು ಹೆಂಗೆ ನೀಟಾಗಿರ್ತಾಳೆ, ಮನೇನೂ ಹಂಗೆ ನೀಟಾಗಿರ್ಬೇಕು. ಮನೆಯಾಗೆ ನೀಟಾಗಿ ಇಟ್ಕೊಂಡಿರ್ಬೇಕು. ನೋಡಪ್ಪ ಇವಳು ನೋಡಿದ್ರೆ ಹಿಂಗೆ ಇದ್ದಾಳೆ, ಮನೆ ನೋಡಿದ್ರೆ ಹೆಂಗೈತೆ ಅಂತ ಜನ ಆಡ್ಕೋಬೇಕಲ್ಲ. ಹಂಗೆ ಮಾಡಬಾರ್ದು. ಯಾವತ್ತೂ ಮನೆ ನೀಟಾಗಿ ಇಟ್ಕೊಂಡು ಆಮೇಲೆ ನಾವು ನೀಟಾಗಿರಬೇಕು. ಫಸ್ಟ್ ಮನೆ ನೀಟ್ ಮಾಡಬೇಕು. ಮನೆ ನೀಟಾಗಿದ್ದು ಆಮೇಲೆ ನಾವು ನೀಟಾಗಬೇಕು. ಅದು ಬಿಟ್ಬಿಟ್ಟು ಇವಳು ಹಂಗೆ ಕೊಳಕಾಪುರ ಮಾಡಬಾರ್ದು. ಇಲ್ಲೋಡು ಗ್ಯಾಸ್ ಮೇಲೆ ಉಕ್ಕೈತಾರೆ ಜಕಯ್ಯ. ಯಾತನ ಕಾಪಿ ಉಕ್ಕಿರತ್ತೆ, ಅನ್ನದ ಯಾತನ ಉಕ್ಕಿರುತ್ತಾ ಹಂಗೆ ಬಿಡ್ತಾಳೆ. ದಿನ ಗ್ಯಾಸ್ ಒರೆಸಿ ಒಲೆ ಹಚ್ಚಲ್ಲ, ದಿನ ಗ್ಯಾಸ್ ಒರೆಸಲ್ಲ. ಹಂಗೆ ಬಿಟ್ಟಿರ್ತಾಳೆ. ಒಣಗಿ ಹಿಂಗೆ ಇರುತ್ತೆ. ನೋಡು ಅಡುಗೆ ಮನೆಗೆಲ್ಲನ ಹಂಗೆ ಪಾತ್ರೆಗಳೆಲ್ಲ ಹಂಗೆ ಇದ್ದಾವೆ. ಎಲ್ಲ ಹಂಗೆ ಇರೋದಕ್ಕೆ ಅಯ್ಯಪ್ಪ ನಮ್ಮ ಅಯ್ಯಪ್ಪಗೆ ಸಿಟ್ಟು ಬಂತು. ಅದಕ್ಕೆ ನಮ್ಮ ಅಯ್ಯಪ್ಪ ಬೈತು ನನ್ನ. ಏನು ಕೊಳಕಾಪುರ ಮಾಡ್ತೀರಾ ಅಂತ. ಬೋಲ್ ಕೊಳಕು ಅಂದ್ರೆ ಹುಟ್ಟು ಕೊಳಕು. ಕೊಳಕು ಜಾಸ್ತಿ ಅಯ್ಯಪ್ಪ. ಸ್ವಲ್ಪ ಅಚ್ಚುಕಟ್ಟಿಲ್ಲ. ರಾಣಿರ್ದು ನೋಡ್ರಿ ಎಷ್ಟು ಅಚ್ಚುಕಟ್ಟು. ರಾಣಿ ನಿಜವಾಗ್ಲೂ ತುಂಬ ಕ್ಲೀನು. ಅವಳು ಯಾವಾಗಲೂ ನೀಟಾಗಿರ್ತಾಳೆ, ಮನೇನೂ ನೀಟಾಗಿ ಇಟ್ಕೊಂಡಿರ್ತಾಳೆ. ಎಲ್ಲೆಲ್ಲಿ ಏನು ಯಾವ ವಸ್ತುಗಳನ್ನೂ ಅಳ್ಳಲ್ಲ. ಎಲ್ಲಿ ಏನು ತಗೊಂತಾಳೆ ಅದನ್ನು ನೀಟಾಗಿಡ್ತಾಳೆ. ನೀಟು. ಇವಳು ಒಂಥರ ಒಡಬ್ಲು ಕಾಪುರ, ಅರ್ಧ ಕಾಪುರ ಅಂತಾರಲ್ಲ ಹಂಗೆ. ಆ ಥರ ಎಲ್ಲನ ಇವಳಿಗೆ ತ್ಯಾಗ ಹಾಕಿಲ್ಲ. ಏನೋ ಒಂಥರ ಇವಳು ಹಂಗೆ ಒಂಥರ ಹೆಂಗೆ ಇದನ್ನು ಮಾಡ್ತಾಳೆ ಅಂತಂದರೆ ಸೋಂಬೇರಿ. ಬಿಡತ್ಲಾಗ ಅಂತ ಕಸ ಹೊಡೆದು ಸುಮ್ಮನೆ ಹಾಕ್ತಾಳೆ. ನೆಲ ಒರೆಸಲ್ಲ ಅವಳು. ರಾಣಿ ದಿನ ನೆಲ ಒರೆಸೋದು, ಮನೇಲಿ ದಿನ ದೀಪ ಹಚ್ಚೋದು, ಎಷ್ಟು ನೀಟಾಗಿರ್ತಾಳೆ. ಯಾರೇ ಆಗಲಿ ಮನೇಲಿ ಅಷ್ಟೇ. ನಮ್ಮ ಮನೆ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ ನಮಗೂ ಅಷ್ಟೇ ಒಳ್ಳೆಯದು. ಗಂಡು ಮಕ್ಳಿಗೂ ಒಳ್ಳೊಳ್ಳೆ ಕೆಲಸಗಳು ಆಗ್ತವೆ. ಹೋದಾಗ ಬೇಗ ಕೆಲಸಗಳಾಗ್ತವೆ. ನಾವು ಹಿಂಗಿದ್ರೆ ಅವ್ರಿಗೂ ಕೆಲಸ ಮಾಡೋದಕ್ಕೆ ಕೆಲ್ಸಕ್ಕೆ ಹೋಗೋಕ್ಕೂ ಮನಸ್ಸು ಬರಲ್ಲ. ಒಂಥರ ಅವ್ರಿಗೂ ಏನೋ ಒಂಥರ ಗಂಡು ಮಕ್ಕಳಿಗೆ ಇದಾದಂಗೆ ಆಗುತ್ತೆ. ಅದಕ್ಕೆ ಮನೇಲಿ ಹೆಣ್ಮಕ್ಳು ಮನೇನ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಕೆಲಸಗಳಿಗೂ ಒಳ್ಳೆಯದು, ಮನೆಯಲ್ಲಿನೂ ತುಂಬ ಒಳ್ಳೆಯದಂತ
ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ದಿನ ಕಸ ಹೊಡೆದು ನೆಲ ಒರೆಸಿದ್ರೆ ಮನೆಯಲ್ಲಿ ಆ ವಾತಾವರಣನೇ ಬೇರೆ. ಕಸ ಅಲ್ಲೇದಲ್ಲೇ ಆಡ್ಕೊಂಡು ಅಲ್ಲೇದಲ್ಲೇ ಬಿಟ್ಕೊಂಡು ನಾವು ಇದ್ದರೆ ಆ ವಾತಾವರಣನೇ ಬೇರೆ. ನಿಜವಾಗ್ಲೂ ಯಾರಿಗೆ ಯಾವ ವಾತಾವರಣ ಇಷ್ಟ, ಹೇಗಿದ್ದರೆ ಇಷ್ಟ, ಮನೆಯಲ್ಲಿ ನೀಟಾಗಿದ್ದರೆ ಇಷ್ಟನಾ ನಿಮಗೆ ಹೇಗೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.